ಸದ್ಯಕ್ಕೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ಗಳಿಗಿಂತ ಹೆಚ್ಚಾಗಿ ಫೈನಾನ್ಷಿಯಲ್ ಚೀಟಿಂಗ್ ಮತ್ತು ಫೈನಾನ್ಷಿಯಲ್ ಸೀಕ್ರೆಟ್ಸ್ಗಳಿಂದಲೇ ಹೆಚ್ಚಾಗಿ ಮದುವೆಗಳು ಮುರಿದು ಬೀಳ್ತಾ ಇವೆ. ಸದ್ಯಕ್ಕೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ಗಳು ಕಾಮನ್ ಆಗಿಬಿಟ್ಟಿವೆ. ಗಂಡ ಹೆಂಡತಿ ಇಬ್ಬರು ಕೂಡ ನಿನಗಿಷ್ಟ ಬಂದಂಗೆ ನೀನು ಮಾಡು, ನನಗಿಷ್ಟ ಬಂದಂಗೆ ನಾನು ಮಾಡ್ತೀನಿ ಅನ್ನೋ ಥರ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಗೆ ಬಿದ್ದುಬಿಟ್ಟು ಓಪನ್ ಮ್ಯಾರೇಜ್ನಲ್ಲಿ ತಿರುಗಾಡ್ತಾ ಇದ್ದಾರೆ. ಮುಂಚೆ ಎಮೋಷ್ನಲ್ ಚೀಟಿಂಗ್ದಿಂದ, ಮೆಂಟಲ್ ಚೀಟಿಂಗ್ದಿಂದ, ಫಿಸಿಕಲ್ ಚೀಟಿಂಗ್ದಿಂದ ಡಿವೋರ್ಸ್ಗಳಾಗ್ತಾ ಇದ್ವು. ಆದರೆ ಸದ್ಯಕ್ಕೆ ಫೈನಾನ್ಷಿಯಲ್ ಚೀಟಿಂಗ್ದಿಂದ ಜಾಸ್ತಿ ಡಿವೋರ್ಸ್ಗಳಾಗ್ತಾ ಇವೆ. ಇದಕ್ಕೆ ನೀವು ಫೈನಾನ್ಷಿಯಲ್ ಇನ್ಫಿಡೆಲಿಟಿ ಅಂತ ಕೂಡ ಕರಿಬಹುದು. ಒಂದು ವೇಳೆ ನಿಮಗೇನಾದರೂ ಮದುವೆಯಾಗಿದ್ದರೆ ನೀವು ನಿಮ್ಮ ಲೈಫ್ ಪಾರ್ಟ್ನರ್ನ ಜೊತೆಗೆ ನಿಮ್ಮ ಎಲ್ಲ ಫೈನಾನ್ಷಿಯಲ್ ಮ್ಯಾಟ್ರ್ಗಳನ್ನು ಟ್ರಾನ್ಸ್ಪರೆಂಟಾಗಿ ಶೇರ್ ಮಾಡಿ. ಕದ್ದು ಮುಚ್ಚಿ ಬೆನ್ನ ಹಿಂದೆ ಯಾವುದೇ ಹಣದ ವ್ಯವಹಾರಗಳನ್ನು ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಒಂದು ವೇಳೆ ನೀವೇನಾದರೂ ಈ 5 ಫೈನಾನ್ಷಿಯಲ್ ಸೀಕ್ರೆಟ್ಸ್ಗಳನ್ನು ಇಟ್ಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಸಂಸಾರ ಹಾಳಾಗತ್ತೆ. ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಸೀಕ್ರೆಟ್ ನಂಬರ್ 1, ಸ್ಯಾಲರಿ ಸೀಕ್ರೆಸಿ. ಬಹಳಷ್ಟು ಜನ ಕಪಲ್ಸ್ಗಳು ಮದುವೆಯಾದ ನಂತರ ತಮ್ಮ ಸ್ಯಾಲ್ರಿಯ ಬಗ್ಗೆ ಸ್ಪಷ್ಟವಾಗಿ ಎಕ್ಸ್ಪ್ಲೇನ್ ಮಾಡಲ್ಲ. ಬೇಕಂತಲೇ ಅವರು ಇಂಟೆನ್ಷನಲ್ ಆಗಿ ಇನ್ಕಮನ್ನು ಮುಚ್ಚಿಡ್ತಾರೆ. ಹೆಣ್ಮಕ್ಕಳಿಗೆ ಈಗೋ ಮಧ್ಯ ಬಂದುಬಿಡತ್ತೆ. ನಾನು ಇಷ್ಟು ಕಲ್ತಿರುವೆ, ನನ್ನ ಸ್ಯಾಲ್ರಿ ನನ್ನ ಇಷ್ಟ ಅಂಥೇಳಿ ಅವರು ಈಗೋ ಮೇಲೆ ತೊಗೊಂಡ್ಬಿಟ್ಟು ತಮ್ಮ ಸ್ಯಾಲ್ರಿಯನ್ನು ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟಾಗಿ ಡಿಸ್ಕ್ಲೋಸ್ ಮಾಡಲ್ಲ, ಸುಳ್ಳು ಹೇಳ್ತಾ ಇರ್ತಾರೆ. 1 ಲಕ್ಷ ಬರ್ತಾ ಇದ್ದರೆ 50,000 ಬರ್ತಾ ಇದೆ ಅನ್ನೋದು. ಇನ್ನು ಗಂಡಂದ್ರೆ ಏನೂ ಸಾಚೆ ಅಲ್ಲ, ಇವರು ಕೂಡ ಹೆಂಡ್ತಿಗೆ ಸ್ಯಾಲ್ರಿ ಇದ್ದಕ್ಕಿದ್ದಂಗೆ ಹೇಳಿಬಿಟ್ರೆ ಇವಳೆಲ್ಲ ಖರ್ಚೆ ಮಾಡಿಬಿಡ್ತಾಳೆ. ಅದಕ್ಕಾಗಿ ಅವರು ಕೂಡ ಇನ್ಕಮನ್ನು ಸರಿಯಾಗಿ ಶೇರ್ ಮಾಡಲ್ಲ, ಮುಚ್ಚಿಡ್ತಾರೆ. ಕಡಿಮೆ ಹೇಳಿದರೆ ಮರ್ಯಾದೆ ಹೋಗುತ್ತೆ, ಜಾಸ್ತಿ ಹೇಳಿದರೆ ಖರ್ಚಿಗೆ ಜಾಸ್ತಿ ಕೇಳ್ತಾಳೆ ಅಂತ ಹೇಳಿಬಿಟ್ಟು ಮುಚ್ಚಿಡ್ತಾರೆ. ಗಂಡ ಹೆಂಡತಿ ಇಬ್ಬರೂ ಕೂಡ ತಮ್ಮ ಸ್ಯಾಲ್ರಿಯನ್ನು ಸೀಕ್ರೆಟಾಗಿ ಮುಚ್ಚಿಡ್ತಾರೆ. ಸೊ ಮುಂದೆ ಒಂದಲ್ಲ ಒಂದಿನ ಯಾವುದಾದ್ರೂ ಒಂದು ಮೂಲದಿಂದ, ಥರ್ಡ್ ಪರ್ಸನ್ದಿಂದ ಇವರಿಗೆ ಇವರ ಅಸಲಿ ಇನ್ಕಮ್ಮು ಮತ್ತು ಸ್ಯಾಲ್ರಿ ಬಗ್ಗೆ ಗೊತ್ತಾಗತ್ತೆ. ಆವಾಗ ಇಲ್ಲಿ ಇವರ ಮಧ್ಯೆ ಇದ್ದ ಟ್ರಸ್ಟು ಬ್ರೇಕ್ ಆಗಿಬಿಡತ್ತೆ. ಟ್ರಸ್ಟ್ ಈಸ್ ದ ಫೌಂಡೇಶನ್ ಫಾರ್ ಮ್ಯಾರೇಜ್ ರಿಲೇಷನ್ಶಿಪ್. ನೀವು ನಂಬಿಕೆಯ ಮೇಲೇ ನಿಮ್ಮ ಮದುವೆಯ ಸಂಬಂಧವನ್ನು ನಿಲ್ಲಿಸಿರ್ತೀರ. ನೀವು ಮದುವೆಯಾದ ನಂತರ ಬೆಡ್ಡನ್ನೇ ಶೇರ್ ಮಾಡಿರ್ತೀರ, ಬೆತ್ತಲಾಗಿರ್ತೀರ, ಎಲ್ಲವನ್ನು ಕೂಡ ಹಂಚ್ಕೊಂಡಿರ್ತೀರ. ಹೀಗಿರುವಾಗ ನಿಮ್ಮ ಫೈನಾನ್ಷಿಯಲ್ ಮ್ಯಾಟರ್ಗಳನ್ನು ಹಂಚಿಕೊಳ್ಳೋಕ್ಕೆ ಏನು ದಾಡಿ? ಅದಕ್ಕಾಗಿ ನಿಮ್ಮ ಸಂಸಾರದಲ್ಲಿ ಸಾಮರಸ್ಯ ಇರಬೇಕು. ನಿಮ್ಮ ಮದುವೆ ಮುರಿಬಾರ್ದು ಅಂತಂದರೆ ನೀವು ಇನ್ಕಮನ್ನು ಮುಚ್ಚಿಡಕ್ಕೆ ಹೋಗಬೇಡಿ. ಗಂಡ ಹೆಂಡತಿ ಇಬ್ಬರು ಪರಸ್ಪರ ನಿಮ್ಮ ಇನ್ಕಮನ್ನು ಟ್ರಾನ್ಸ್ಪರೆಂಟಾಗಿ ಶೇರ್ ಮಾಡಿಕೊಳ್ಳಿ. ಸೀಕ್ರೆಟ್ ನಂಬರ್ 2, ಹಿಡನ್ ಲೋನ್ಸ್ ಆ್ಯಂಡ್ EMIs. ಮದುವೆಯಾದ ನಂತರ ಗಂಡ ಅಥವಾ ಹೆಂಡತಿ ಇಬ್ಬರಲ್ಲಿ ಒಬ್ಬರು ಯಾರಾದರೂ ಇಲ್ಲವೇ ಇಬ್ಬರು ಪರಸ್ಪರ ಗೊತ್ತಾಗದಂತೆಯೇ ಖರ್ಚುಗಳನ್ನು ಮಾಡ್ತಾ ಹೋಗ್ತಾರೆ, ಸಾಲಗಳನ್ನು ಕೊಡ್ತಾರೆ, ಇಲ್ಲವೇ ಸಾಲಗಳನ್ನು ತೆಗೆದುಕೊಳ್ತಾರೆ. ಅವರು ತಮ್ಮ ಲೈಫ್ ಪಾರ್ಟ್ನರ್ಗೆ ತಿಳಿಸದೇನೆ, ಅವರಿಗೆ ಗೊತ್ತಿಲ್ಲದಂತೆಯೇ, ಅವರ ಅನುಮತಿಯನ್ನು ಪಡೆದುಕೊಳ್ಳದಂತೆಯೇ ಲೋನ್ ಮಾಡ್ತಾರೆ. ಹೆವಿ ಇಂಟ್ರೆಸ್ಟ್ ಇರುವ EMIಗಳನ್ನು ಕಟ್ತಾ ಹೋಗ್ತಾರೆ, ಏನೂ ಸೇವಿಂಗ್ ಮಾಡಲ್ಲ. ಸೊ ಯಾವಾಗ ಮುಂದೆ ಇವರು ತಮ್ಮ ಫ್ಯಾಮಿಲಿಗಾಗಿ ಮನೆ ತೊಗೋಬೇಕು, ಕಾರ್ ತೊಗೋಬೇಕು, ಮಕ್ಕಳ ಎಜುಕೇಷನ್ಗಾಗಿ ಸ್ವಲ್ಪ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂಥೇಳಿ ಡಿಸ್ಕಸ್ ಮಾಡ್ತಾರೋ ಆವಾಗ ಇವ್ರಿಗೆ ಗೊತ್ತಾಗತ್ತೆ ನಮ್ಮ ಹತ್ರ ಸೇವಿಂಗೇ ಇಲ್ಲ, ನಮ್ಮ ಸ್ಯಾಲ್ರಿ ಎಲ್ಲ ಹಿಡನ್ ಲೋನು, EMI, ಕ್ರೆಡಿಟ್ ಕಾರ್ಡ್ ಬಿಲ್ಗಳಲ್ಲಿ ಕಳೆದೋಗ್ಬಿಟ್ಟಿದೆ ಅನ್ನೋದು ಗೊತ್ತಾಗತ್ತೆ. ಆವಾಗ ಗಂಡ ಹೆಂಡತಿ ಮಧ್ಯೆ ಜಗಳ ಶುರುವಾಗತ್ತೆ. ಮನೆಯಲ್ಲಿ ಹಣದ ಸಮಸ್ಯೆ, ಹಣದ ಕೊರತೆ ಎದುರಾಯ್ತಪ್ಪ ಅಂತಂದರೆ ಮಹಾಭಾರತ, ರಾಮಾಯಣ ಎಲ್ಲ ಆಗತ್ತೆ, ಸಂಸಾರ ಸರ್ವನಾಶ ಆಗತ್ತೆ. ಅದಕ್ಕಾಗಿ ಹಿಡನ್ ಲೋನ್ಸ್ಗಳನ್ನು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಲೋನ್ ಮಾಡೋದಿದ್ದರೆ ನಿಮ್ಮ ಲೈಫ್ ಪಾರ್ಟ್ನರ್ನ ಅನುಮತಿಯನ್ನು ತೆಗೆದುಕೊಂಡೇ ಲೋನ್ ಮಾಡಿ. ಸೀಕ್ರೆಟ್ ನಂಬರ್ 3, ಸೀಕ್ರೆಟ್ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್. ಬಹಳಷ್ಟು ಜನ ಕಪಲ್ಸ್ಗಳಿಗೆ ನಾವಿಬ್ಬರು ಗಂಡ ಹೆಂಡತಿ ಇದ್ದೀವಿ ಅನ್ನೋದೇ ಗೊತ್ತಿರಲ್ಲ. ಅವರು ಕಪಲ್ಸ್ ಆಗಿದ್ಕೊಂಡ್ಬಿಟ್ಟು ಕಾಂಪಿಟೇಟರ್ಗಳ ಥರ ಬಿಹೇವ್ ಮಾಡ್ತಾ ಇರ್ತಾರೆ. ಮದುವೆಯಾಗಿ 2-3 ಮಕ್ಕಳಾದರೂ ಕೂಡ ದಿಸ್ ಈಸ್ ಮೈ ಮನಿ ಅಂತ ಹೆಂಡತಿ ಅಂತ ಇರ್ತಾಳೆ, ಗಂಡನು ದಿಸ್ ಈಸ್ ಮೈ ಮನಿ ಅಂತ ಅವನಂತ ಇರ್ತಾನೆ. ನನ್ನ ದುಡ್ಡು, ನನ್ನ ಇಷ್ಟ, ನಾನು ಸೆಪ್ರೇಟ್ ಆದ ಸೀಕ್ರೆಟ್ ಆದ ಸೇವಿಂಗ್ ಅಕೌಂಟ್ ಮಾಡ್ತೀನಿ, ಸೀಕ್ರೆಟ್ ಆಗಿನೇ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂಥೇಳಿ ಏರಿಗೆಳೆದಂತೆ ಕೋನ ಕೆರೆಗೆಳೆದಂತೆ ಮಾಡ್ತಾ ಇರ್ತಾರೆ. ಸೊ ಇವರಿಬ್ಬರು ಈ ಥರ ಸೀಕ್ರೆಟಾಗಿ
ಸೇವಿಂಗ್ ಮಾಡೋದ್ರಿಂದ, ಸೀಕ್ರೆಟಾಗಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಇವರಿಗೆ ಫೈನಾನ್ಷಿಯಲ್ ಸಕ್ಸಸ್ಸು, ಫೈನಾನ್ಷಿಯಲ್ ಫ್ರೀಡಮ್ಮು ಸಿಗಲ್ಲ. ಇವರು ಫೈನಾನ್ಷಿಯಲ್ ಪ್ಲ್ಯಾನಿಂಗೂ ಮಾಡಲ್ಲ, ಟ್ಯಾಕ್ಸ್ ಸೇವಿಂಗೂ ಮಾಡಲ್ಲ. ತಮ್ಮ ದುಡ್ಡನ್ನು ವ್ಯರ್ಥ ಮಾಡ್ತಾರೆ, ಜೊತೆಗೆ ತಮ್ಮ ಸಂಬಂಧವನ್ನು ಕೂಡ ಕೆಡಿಸಿಕೊಳ್ತಾರೆ. ಮದುವೆ ಆದ ಮೇಲೆ ನೀವು ದಿಸ್ ಈಸ್ ಮೈ ಮನಿ, ದಿಸ್ ಈಸ್ ಯುವರ್ ಮನಿ ಅನ್ನೋದಕ್ಕಿಂತ ದಿಸ್ ಈಸ್ ಅವರ್ ಮನಿ ಅಂತ ಒಗ್ಗಟ್ಟಿನಿಂದ ಸೇವಿಂಗು, ಇನ್ವೆಸ್ಟ್ಮೆಂಟು ಮಾಡೋದನ್ನು ಕಲಿಬೇಕು. ಹಣದ ಎಲ್ಲ ವಿಚಾರಗಳನ್ನು ಟ್ರಾನ್ಸ್ಪರೆಂಟಾಗಿ ಇಟ್ಟರೆ ಬೇಗನೆ ನಿಮಗೆ ಫೈನಾನ್ಷಿಯಲ್ ಸಕ್ಸಸ್ ಸಿಗತ್ತೆ. ಸೀಕ್ರೆಟ್ ನಂಬರ್ 4, ಸೀಕ್ರೆಟ್ ಡೊನೇಷನ್ಸ್ ಟು ಅದರ್ಸ್. ಮದುವೆಗಿಂತ ಮುಂಚೆ, ಮದುವೆಯಾದ ನಂತರ ಗಂಡ ಮತ್ತು ಹೆಂಡತಿ ಇಬ್ಬರಿಗೂ ಕೂಡ ತಮ್ಮ ತಮ್ಮ ಪೇರೆಂಟ್ಸ್ಗಳಿಗೆ, ಸಿಬ್ಲಿಂಗ್ಸ್ಗಳಿಗೆ, ರಿಲೇಟಿವ್ಸ್ಗಳಿಗೆ, ಕೆಲವೊಂದಿಷ್ಟು ಬೆಸ್ಟ್ ಫ್ರೆಂಡ್ಸ್ಗಳಿಗೆ, ಆಫೀಸ್ನಲ್ಲಿರುವ ಕಲೀಗ್ಸ್ಗಳಿಗೆ ಸಣ್ಣ ಪುಟ್ಟ ಫೈನಾನ್ಷಿಯಲ್ ಸಪೋರ್ಟನ್ನು ಮಾಡಲೇಬೇಕಾಗತ್ತೆ. ಆದರೆ ಬಹಳಷ್ಟು ಜನ ಏನು ಮಾಡ್ತಾರಪ್ಪ ಅಂತಂದರೆ, ನಾನೇನಾದರೂ ನನ್ನ ಲೈಫ್ ಪಾರ್ಟ್ನರ್ನ ಮುಂದೆ, ಅಂದರೆ ನನ್ನ ಹೆಂಡತಿಯ ಮುಂದೆ ನನ್ನ ತಾಯಿಗೆ ದುಡ್ಡು ಕೊಟ್ಟರೆ, ನಮ್ಮ ಅಂತಮ್ಮಂದಿರಿಗೆ ದುಡ್ಡು ಕೊಟ್ಟರೆ, ಅಕ್ಕ ತಂಗಿಯರಿಗೆ ದುಡ್ಡು ಕೊಟ್ಟರೆ, ಇಲ್ಲವೇ ದೋಸ್ತಗಳಿಗೆ, ರಿಲೇಟಿವ್ಸ್ಗಳಿಗೆ ಕೊಟ್ಟರೆ ಹೆಂಡತಿ ಏನು ಅನ್ಕೊತಾಳೋ, ಹೆಂಡತಿ ಜಗಳ ಮಾಡ್ತಾಳೋ ಅಂಥೇಳಿ ಕದ್ದು ಮುಚ್ಚಿ ಹಣದ ಸಹಾಯವನ್ನು ಮಾಡ್ತಾ ಇರ್ತಾರೆ. ಈ ಥರ ಮಾಡೋ ಅವಶ್ಯಕತೆ ಇಲ್ಲ. ಅವಳು ನಿಮ್ಮ ಹೆಂಡತಿ ಇದ್ದಾಳೆ. ಇನ್ನು ಹೆಣ್ಮಕ್ಳು ಕೂಡ ಅದೇ ಥರ ಮಾಡ್ತಾ ಇರ್ತಾರೆ. ಗಂಡನಿಗೇನಾದರೂ ಗೊತ್ತಾಗ್ಬಿಟ್ರೆ ಅಂಥೇಳಿ ಕದ್ದು ಮುಚ್ಚಿ ತವ್ರ ಮನೆಯವರಿಗೆ ದುಡ್ಡನ್ನು ಕೊಡ್ತಾ ಇರ್ತಾಳೆ. ಈ ಮೂರ್ಖತನವನ್ನು ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ದುಡ್ಡು ನಿಮ್ಮಿಬ್ಬರ ಹಕ್ಕಿದೆ, ಅದು ನಿಮ್ಮಿಬ್ಬರ ಒಟ್ಟಾರೆ ಪರಿಶ್ರಮ ಇದೆ. ಸೊ ನಾನು ನಿಮಗೆ, ನಿಮ್ಮ ತಂದೆ ತಾಯಿಗಳಿಗೆ ದುಡ್ಡು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ನೀವು ಯಾರಿಗೇ ದುಡ್ಡು ಕೊಡೋದಿದ್ರೂ ಕೂಡ ನಿಮ್ಮ ಲೈಫ್ ಪಾರ್ಟ್ನರ್ನ ಜೊತೆಗೆ ಡಿಸ್ಕಸ್ ಮಾಡಿದ ನಂತರವೇ ಕೊಡಿ. ನಿಮ್ಮ ಹೆಂಡತಿ ನಿಮ್ಮ ತಾಯಿಯ ದುಶ್ಮನ್ ಏನಲ್ಲ. ಅತ್ತೆ ಕೊಡಬೇಡಿ, ಅವ್ರಿಗೆ ಕೊಡಬೇಡಿ, ಇವ್ರಿಗೆ ಕೊಡಬೇಡಿ ಅಂಥೇಳಿ ಅವಳಿಗೂ ಒಂದು ಕಾಳಜಿ ಇರುತ್ತೆ. ನನ್ನ ಗಂಡ ಹಿಂಗೆ ಸಿಕ್ಕವರಿಗೆಲ್ಲ ದುಡ್ಡು ಕೊಡ್ತಾ ಹೋಗಿಬಿಟ್ರೆ, ಈತ ಬರಿಗೈ ಫಕೀರನಾದರೆ, ಇವನಿಗೇನಾದರೂ ಆಗಿ ಮನೆಯಲ್ಲಿ ಬಿದ್ದು ಬಿಟ್ಟರೆ ಇವನ ಖರ್ಚನ್ನು ಯಾರು ನಿಭಾಯಿಸ್ತಾರೆ? ನನ್ನ ತಲೆಗೆ ಬರುತ್ತೆ. ಅದಕ್ಕಾಗಿ ಅವಳಲ್ಲಿ ಒಂದು ಕಾಳಜಿ ಇರುತ್ತೆ. ಸೊ ಆ ಕಾಳಜಿಯಿಂದ ಆಕೆ ನಿಮ್ಮನ್ನು ತಡಿತಾ ಇರ್ತಾಳೆ. ಸೊ ಅವಳಿಗೆ ಎಕ್ಸ್ಪ್ಲೇನ್ ಮಾಡಿ, ದಿಸ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ, ಮೈ ಡ್ಯೂಟಿ ಅಂತ ಹೇಳಿ. ಮತ್ತು ನೀವು ಸ್ಯಾಲ್ರಿ ಬಂದ ನಂತರ ಸರಿಯಾಗಿ ಬಜೆಟಿಂಗ್ ಮಾಡಿ. ಹೆಂಡತಿಗಿಷ್ಟು ಅಂತೇಳಿ ಕೊಡಿ, ತಾಯಿಗಿಷ್ಟು, ತಂದೆಗಿಷ್ಟು, ಮಿಕ್ಕ ಜವಾಬ್ದಾರಿಗಳಿಗಿಷ್ಟು, ಮಕ್ಕಳಿಗಿಷ್ಟು ಪಾಕೆಟ್ ಮನಿ ಅಂಥೇಳಿ ನೀವು ಬಜೆಟಿಂಗಲ್ಲಿ ಕೊಡ್ತಾ ಹೋದರೆ ಸಮಸ್ಯೆನೇ ಇರಲ್ಲ. ಕದ್ದು ಮುಚ್ಚಿ ಹಣದ ವ್ಯವಹಾರಗಳನ್ನು ಮಾಡೋ ಅವಶ್ಯಕತೆನೇ ಬೀಳಲ್ಲ. ನೀವು ಗಂಡ ಆಗಿರಿ, ಹೆಂಡತಿಯಾಗಿರಿ, ಯಾರಿಗೆ ನೀವು ದುಡ್ಡನ್ನು ಕೊಡಬೇಕಂದ್ರೂ ಕೂಡ ನಿಮ್ಮ ಲೈಫ್ ಪಾರ್ಟ್ನರ್ಗೆ ಒಂದು ಮಾತನ್ನು ಕೇಳಿ ಅವರ ಪರ್ಮಿಷನ್ದೊಂದಿಗೇ ಹಣದ ಸಹಾಯವನ್ನು ಮಾಡಿ. ಇಲ್ಲಪ್ಪ ಅಂತಂದರೆ ಕೊಟ್ಟ ದುಡ್ಡು ವಾಪಸ್ ಬರೋದೇ ಇಲ್ಲ ಆಲ್ಮೋಸ್ಟ್ ಆಲ್ ಕೇಸಸ್ಗಳಲ್ಲಿ. ಸೊ ಆ ದುಡ್ಡು ಬರಲಿಲ್ಲ ಅಂತಂದರೆ ಮತ್ತೆ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗುತ್ತೆ. ಬೇರೆ ಯಾರಿಗೋಸ್ಕರ ನೀವಿಬ್ಬರು ಕಚ್ಚಾಡ್ಕೊಂಡು ಸಾಯ್ತೀರಾ, ಬೇರೆ ಬೇರೆ ಆಗ್ತೀರಾ. ಸೀಕ್ರೆಟ್ ನಂಬರ್ 5, ಹಿಡನ್ ಲೈಫ್ ಸ್ಟೈಲ್ ಎಕ್ಸ್ಪೆನ್ಸಸ್. ನಾನು ಗಮನಿಸಿದಂತೆ ಬಹಳಷ್ಟು ಕಪಲ್ಸ್ಗಳಲ್ಲಿ ಒಂದು ಕಾಂಟ್ರಾಡಿಕ್ಷನ್ ಇರುತ್ತೆ. ಗಂಡ ಮತ್ತು ಹೆಂಡತಿ ಇಬ್ಬರಲ್ಲಿ ಒಬ್ಬರು ಸೇವಿಂಗ್ ಮೆಂಟ್ಯಾಲಿಟಿಯನ್ನು ಹೊಂದಿರ್ತಾರೆ, ಇನ್ವೆಸ್ಟರ್ ಮೆಂಟ್ಯಾಲಿಟಿಯನ್ನು ಹೊಂದಿರ್ತಾರೆ, ಮತ್ತು ಇನ್ನೊಬ್ಬರು ಸ್ಪೆಂಡಿಂಗ್ ಮೆಂಟ್ಯಾಲಿಟಿಯನ್ನು ಹೊಂದಿರ್ತಾರೆ. ಉದಾಹರಣೆಗಾಗಿ ಗಂಡನಿಗೆ ಅನ್ನಿಸ್ತಾ ಇರುತ್ತೆ, ಸೇವ್ ಮಾಡೋಣ, ಇನ್ವೆಸ್ಟ್ ಮಾಡೋಣ, ಮಕ್ಕಳಿಗೆ ಬೇಕು, ಮನೆ ಕಟ್ಟೋಣ, ಕಾರ್ ತರೋಣ ಅಂಥೇಳಿ. ಆದರೆ ಹೆಂಡತಿಗೆ ಏನು ಅನ್ನಿಸ್ತಾ ಇರುತ್ತೆ, ಗಂಡ ಲಕ್ಷಾಂತರ ದುಡಿತಾ ಇದ್ದಾನಲ್ಲ, ನನಗೋಸ್ಕರನೇ ದುಡಿತಾ ಇದ್ದಾನಲ್ಲ, ಸೊ ಇಟ್ಟೇನು ಮಾಡೋದಿದೆ, ಒಂದೇ ಜೀವನ ಇದೆ, ಮಜಾ ಮಾಡು ಅನ್ನೋ ಥರ ಆಕೆ ಶಾಪಿಂಗ್ ಮಾಡ್ತಾ ಇರ್ತಾಳೆ, ಖರ್ಚುಗಳನ್ನು ಮಾಡ್ತಾ ಇರ್ತಾಳೆ, ಏನು ಬೇಕೋ ಅದನ್ನೆಲ್ಲ ತರಿಸ್ತಾ ಇರ್ತಾಳೆ. ಸೊ ಇದನ್ನು ಆಕೆ ಗಂಡನಿಗೆ ಹೇಳಿಬಿಟ್ಟು, ಗಂಡನ ಪರ್ಮಿಷನನ್ನು ತೊಗೊಂಡು ಬಂದುಬಿಟ್ಟು, ಇದು ನನಗಿಷ್ಟ, ಇದನ್ನು ಆರ್ಡರ್ ಮಾಡ್ತಾಯಿದ್ದೀನಿ, ಇಲ್ಲಿ ಹೋಗಿ ಇದನ್ನು ಶಾಪಿಂಗ್ ಮಾಡ್ತಾಯಿದ್ದೀನಿ, ಇಷ್ಟು ಖರ್ಚಾಗತ್ತೆ ಅಂಥೇಳಿ ಇವನ ಪರ್ಮಿಷನನ್ನು ತೊಗೊಂಡು ಮಾಡ್ತಾಯಿದ್ರೆ ಮನೆ ಉಳಿಯತ್ತೆ, ಪೂರ್ತಿ ಏನೂ ಖತಮ್ ಆಗಲ್ಲ. ಆದರೆ ಈಕೆ ಗಂಡನಿಗೆ ಹೇಳಿದೇನೆ ಸಿಕ್ಕಂಗೆ ಇವನ ಬೆನ್ನ ಹಿಂದೆ ಕದ್ದು ಮುಚ್ಚಿ ಎಲ್ಲ ಖರ್ಚುಗಳನ್ನು ಮಾಡ್ತಾ ಹೋಗ್ತಾ ಇದ್ದಾಳಪ್ಪ ಅಂತಂದರೆ 100% ನೋ ಡೌಟ್ ಮುಂದೆ ಒಂದಲ್ಲ ಒಂದಿನ ಈ ಮನೆ ದಿವಾಳಿ ಆಗತ್ತೆ. ಹೆಂಡತಿ ಇರ್ತಾಳಲ್ಲ, ಅವಳು ಮನೆ ಅನ್ನೋ ಕಂಪನಿಯ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಇದ್ದಂಗೆ. ಸೊ ಯಾವ ಮನೆಯ ಹೆಣ್ಮಗಳು ಫೈನಾನ್ಷಿಯಲಿ ಇಂಟೆಲಿಜೆಂಟ್ ಆಗಿರ್ತಾಳೋ, ವೆಲ್ ಪ್ಲ್ಯಾನ್ಡ್ ಆಗಿರ್ತಾಳೋ, ಆ ಮನೆ ಮಾತ್ರ ಸಮೃದ್ಧಿಯನ್ನು ಕಾಣುತ್ತೆ. ಯಾವ ಮನೆಯಲ್ಲಿ ಹೆಣ್ಮಕ್ಳು ಫೈನಾನ್ಷಿಯಲಿ ಇಂಟೆಲಿಜೆಂಟ್ ಆಗಿರಲ್ವೋ ಆ ಮನೆಯಲ್ಲಿ ಯಾವತ್ತೂ ಲಕ್ಷ್ಮಿನೂ ಬರಲ್ಲ, ಸುಖ ಶಾಂತಿ ಸಮೃದ್ಧಿ ಏನೂ ಇರಲ್ಲ. ಬೂತ್ ಬಂಗ್ಲೆ ಥರ ಮನೆ ಇರುತ್ತೆ. ಎಷ್ಟೇ ದುಡ್ಡು ಬಂದರೂ ಕೂಡ ಆ ಮನೆಯಲ್ಲಿ ದುಡ್ಡು ಉಳಿಯಲ್ಲ. ಸೊ ಇನ್ನು ಗಂಡಂದಿರು ಕೂಡ ಹೆಂಡತಿಗೆ ಹೇಳದೇ ಕದ್ದು ಮುಚ್ಚಿ ಎಲ್ಲ ಖರ್ಚುಗಳನ್ನು ಮಾಡ್ತಾ ಇರ್ತಾರೆ, ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಮಾಡ್ತಾ ಇರ್ತಾರೆ, ಶೋಕಿಗಳನ್ನು ಮಾಡ್ತಾ ಇರ್ತಾರೆ, ಬೇರೆ ಹೆಣ್ಮಕ್ಳ ಮೇಲೆ ದುಡ್ಡನ್ನು ಖರ್ಚು ಮಾಡ್ತಾ ಇರ್ತಾರೆ. ಸೊ ಈ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಸೊ ನಿಮ್ಮ ಲೈಫ್ ಸ್ಟೈಲ್ ಖರ್ಚುಗಳು ಕೂಡ ನಿಮ್ಮ ಲೈಫ್ ಪಾರ್ಟ್ನರ್ಗೆ ಗೊತ್ತಿರಬೇಕು.
ಯಾಕಂದರೆ ಅವ್ರು ನಿಮ್ಮ ಗಂಡ ಹೆಂಡತಿ ಅಂತಂದರೆ ನಿಮ್ಮ ಎಲ್ಲವನ್ನು ಕೂಡ ಅವರೊಂದಿಗೆ ಶೇರ್ ಮಾಡ್ತಾ ಇದ್ದೀರಾ, ಇನ್ಕ್ಲೂಡಿಂಗ್ ಯುವರ್ ಬಾಡಿ. ಸೊ ಹೀಗಿರುವಾಗ ಇದನ್ನ್ಯಾಕೆ ಮುಚ್ಚಿಟ್ಬಿಟ್ಟು ನಿಮ್ಮ ಸಂಸಾರವನ್ನು ಕೆಡಿಸ್ಕೊತೀರಾ? ಏನನ್ನು ಕೂಡ ಮುಚ್ಚಿಡಕ್ಕೆ ಹೋಗ್ಬಿಡಿ, ಎಲ್ಲವನ್ನು ಕೂಡ ಹಣದ ವಿಚಾರವಾಗಿ ಟ್ರಾನ್ಸ್ಪರೆಂಟ್ ಆಗಿಡಿ. ಈ 5 ಫೈನಾನ್ಷಿಯಲ್ ಸೀಕ್ರೆಟ್ಸ್ಗಳು ಬಹಳಷ್ಟು ಜನರ ಮದುವೆಯನ್ನು ಮುರಿದು ಬಿಟ್ಟಿವೆ. ನೀವು ಮದುವೆಯಾದ ನಂತರ ಈ 5 ಫೈನಾನ್ಷಿಯಲ್ ಸೀಕ್ರೆಟ್ಸ್ಗಳನ್ನು ಯಾವುದೇ ಕಾರಣಕ್ಕೂ ಇಡಕ್ಕೆ ಹೋಗ್ಬೇಡಿ. ಫೈನಾನ್ಷಿಯಲಿ ಟ್ರಾನ್ಸ್ಪರೆಂಟ್ ಆಗಿರಿ. ಇದು ನಿಮಗೆ ಕೇಳೋಕ್ಕೆ ಸಿಲ್ಲಿ ಅನ್ನಿಸ್ಬೋದು, ಆದರೆ ನಾನು ಸಾವಿರಾರು ಜನ ಕಪಲ್ಸ್ಗಳನ್ನು ಕೌನ್ಸಿಲಿಂಗ್ ಮಾಡಿರುವೆ. ನನಗೆ ಗೊತ್ತು, ಇದೇ ಕಾರಣಕ್ಕಾಗಿ ಹೆಚ್ಚಿನ ಡೈವೋರ್ಸ್ಗಳಾಗಿವೆ. ಒಂದು ವೇಳೆ ನಿಮಗೆ ಮನಿ ಮ್ಯಾನೇಜ್ಮೆಂಟ್ನ ಬಗ್ಗೆ ಸಂಪೂರ್ಣವಾಗಿ ಕಲಿಬೇಕು ಅನ್ನೋ ಆಸೆ ಇದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ನೀವು ನಿಮ್ಮ ಲೈಫ್ ಪಾರ್ಟ್ನರ್ ಸೇರಿ ಇಬ್ಬರೂ ಕೂಡ ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯಿನ್ ಆಗಿ ಮತ್ತೆ ಕಲೀರಿ. ಸುಖವಾಗಿರಿ ಮತ್ತು ಸಮೃದ್ಧಿಯೊಂದಿಗೆ ಬದುಕಿ. ಆಲ್ ದ ಬೆಸ್ಟ್.